ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ನಾನು ಪೂಜಾ. ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ಇವಾಗ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಬಟ್ ಶಾಪಿಂಗ್ ಅಂದರೆ ಫುಲ್ಲು ಶಾಪಿಂಗ್ ಅಲ್ಲ, ಓನ್ಲಿ ಫುಟ್ವೇರ್ ಅಷ್ಟೇ. ನಾನು ಶಾಪಿಂಗ್ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ ಫುಲ್ ಫ್ಯಾಮ್ಲಿ ಜೊತೆ. ನಮ್ಮ ತಮ್ಮ ಕಾರ್ ತೆಗ್ದ ತಕ್ಷಣ ನಮ್ಮ ಮಾವ ಇದ್ದಾರಲ್ಲ, ಅವರು ಅವನಿಗೆ ರೇಗ್ಸೋಕ್ಕೆ ಸ್ಟಾರ್ಟ್ ಮಾಡ್ದ. ಎಲ್ಲೋ ಟಚ್ ಆಗಿದೆ ಗಾಡಿ ಅಂತ ಅಂದ ತಕ್ಷಣ ಅವ್ನು ಇಳಿದು ನೋಡೋಕ್ಕೆ ಓಡಿ ಬಂದುಬಿಟ್ಟ. ಇಲ್ಲಿ ಟಚ್ ಆಗಿದೆ ಅಂತ ಹೇಳ್ಬಿಟ್ಟು. ಅವನಿಗೆ ಸ್ವಲ್ಪ ರೇಗಿಸ್ಕೊಂಡು ಕುತ್ಕೊಂಡ್ವಿ, ಕಾರಲ್ಲಿ ಕುತ್ಕೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್ ಆಗೋಯ್ತು. ಮನೆಯಿಂದ ಇವಾಗ ಜಸ್ಟ್ ಬಿಟ್ವಿ. ಇವನು ನೋಡ್ರಿ, ನಾನು ಲಾಸ್ಟ್ ವಿಡಿಯೋದಲ್ಲೂ ನಿಮ್ಗೆ ಹೇಳಿದ್ದೆ ಅವ್ರ ಮಾವನೇ ಬೇಕು ಅವನಿಗೆ ಅಂತ. ನೋಡಿ ಇವನು ಸ್ಟಾರ್ಟ್ ಆಗಿಬಿಟ್ಟಿದೆ. ಅವನ ಹತ್ರನೇ ಕೂತ್ಕೋಬೇಕು ಅವನಿಗೆ. ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಲ್ಲ, ಶೇರಿಂಗ್ನ ಹಿಂಗೆ ಮಾಡ್ತಿರ್ತಾನೆ. ಅವನಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡ್ತಿರ್ತಾನೆ. ನಮ್ಮ ಹತ್ರ ಬಾ ಅಂದರೆ ಬರೋಕ್ಕೆ ರೆಡಿ ಇರಲ್ಲ. ನೀವು ನೋಡಿ ಹೇಗೆ ಮಾಡ್ತಿದ್ದಾನೆ ಅಂತ ನಿಮಗೆ ವಿಡಿಯೋದಲ್ಲಂತೂ ಕಾಣಿಸ್ತಾ ಇದೆ. ನೋಡಿ ಹೇಗೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಹಾಗೆ ಮಾಡ್ತಾನೆ ಯಾವಾಗ್ಲೂ. ಸ್ಟೇರಿಂಗೇ ಬಿಡಲ್ಲ, ನಾನು ಕುತ್ಕೊಂಡು ಬಿಡ್ತೀನಿ ಅಂತ. ಅವ್ರ ಮಾವ ಅವನು ನಾವು ತೊಗೊಂಡ್ರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಅವ್ರ ಮಾವ ಇರಲಿ ಬಿಡು ಅವನ್ನ ಅಳಿಸ್ಬೇಡ ಅಂತ ಅವನ್ನ ಕೂರಿಸ್ಕೊಂಡ್ಬಿಟ್ಟು ಹಾಗೆ ಸ್ಟಾರ್ಟ್ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಕೆ ಆರ್ ಪುರಮ್ಗೆ. ಕೆ ಆರ್ ಪುರಮ್ ಟ್ರೆಂಡು ಬಂತು ನೋಡಿ. ಟ್ರೆಂಡ್ ಅಂದರೆ ನಾವು ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಿಲ್ಲ, ಫುಟ್ವೇರ್ನ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ತಮ್ಮ ಪಾರ್ಕಿಂಗ್ಗೆ ನೋಡ್ತಾ ಇದ್ದ. ಪಾರ್ಕಿಂಗ್ ಎಲ್ಲೂ ಇಲ್ಲ, ಎಷ್ಟು ದೊಡ್ಡ ಶೋರೂಮ್, ಬಟ್ ಪಾರ್ಕಿಂಗ್ ಎಲ್ಲೂ ಇದು ಮಾಡಿರಿಲ್ಲ. ಎಂಟ್ರಿ ಆದ ತಕ್ಷಣ ನಂಗೊಂದು ದೊಡ್ಡದಾಗಿ ಮಿರರ್ ಕಾಣಿಸ್ಬಿಡ್ತು. ಮಿರರಲ್ಲಿ ನಮ್ಮನ್ನು ನೋಡ್ಕೊಂಡ್ಬಿಟ್ಟು ಕಲೆಕ್ಷನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟೀಸ್ನ ಇತ್ತು ಅಲ್ಲಿ. ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ನೋಡುವಾಗ ಇಷ್ಟ ಆಗಿರೋದು ಕಲರ್ಸ್ ಸಿಗ್ತಾಯಿಲ್ಲ, ಕಲರ್ಸ್ ಇರೋದು ಸೈಜ್ ಸಿಗ್ತಾಯಿಲ್ಲ. ಅದು ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತು. ಇಲ್ಲಿಂದ ನಾವು ಹೋಗ್ಬಿಟ್ಟು ಬೇರೆ ಸೈಡ್ ಹೋಗ್ತಾ ಇದ್ದೀವಿ ಇವಾಗ. ಇವಾಗ ವೆದರ್ ನೋಡಿ ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇದು ನನಗೆ ಲೊಕೇಶನ್ ತುಂಬ ಇಷ್ಟ ಆಯಿತು. ನಾನು ಅದನ್ನು ಕ್ಯಾಚ್ ಮಾಡಿಬಿಟ್ಟೆ. ಅಷ್ಟೊಂದು ಇಷ್ಟ ಆಯಿತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಇವಾಗ ಹೋಗ್ತಾ ಇದ್ದೀವಿ ಇಂದಿರಾನಗರ್ ಟ್ರೆಂಡ್ಸಲ್ಲಿ. ಅಲ್ಲಿ ಹೋಗಿ ನೋಡಿದ ತಕ್ಷಣ ಅಲ್ಲೂ ಕೂಡ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಅಲ್ಲೇ ನಾವು ಫ್ಯಾಮ್ಲಿ ಎಲ್ಲರೂ ಶೂ ಎಲ್ಲ ತೊಗೊಂಡ್ವಿ ನಮಗೋಸ್ಕರ, ನನ್ನ ತಮ್ಮ, ನಮ್ಮಮ್ಮ, ನಮ್ಮ ಮೈದನ ಹೆಂಡತಿಗೆ, ಮತ್ತು ಆ್ಯಂಡ್ ನಮ್ಮ ಪಾಪು ಇದ್ದಾಳೆ, ಅವಳು ನೆಕ್ಸ್ಟ್ ಮಂತ್ ಬರ್ಡೇ ಇದೆ. ನಾವು ಎಲ್ರಿಗೂ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ನೋಡಿ ಫುಲ್ಲು ಚೀಲ ಎಲ್ಲ ತುಂಬಿಕೊಂಡು ಬಂದುಬಿಟ್ವಿ. ಅಷ್ಟು ಇಷ್ಟ ಆಯಿತು ನಮಗೆ ಇಲ್ಲಿ ಶೂ ಮತ್ತು ಸ್ಯಾಂಡಲ್ಸು. ನಾನು ನಿಮಗೆ ಮನೆಗೆ ಹೋದ ತಕ್ಷಣ ಅದು ಕೂಡ ನಾನು ತೋರಿಸ್ತೀನಿ ಯಾವ ಥರ ಇತ್ತು. ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಎಲ್ಲ ಡಿಕ್ಕಿ ಒಳಗಡೆ ಇಟ್ಕೊಂಡ್ಬಿಟ್ಟು ಕಾರಲ್ಲಿ ಕುತ್ಕೊಂಡ್ವಿ ಇವಾಗ. ಕುತ್ಕೊಂಡ ತಕ್ಷಣ ನೋಡಿ ನನ್ನ ಮಗಂದು ಇದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಒಂದು. ಆ ಕಡೆ ಅವ್ರ ಮಾವ ಮಾಡ್ತಿದ್ದ, ಈ ಕಡೆ ಇವನು ಮಾಡ್ತಿದ್ದ. ಆ್ಯಂಡ್ ಹೋಗೋರು ಬರೋನ ಎಲ್ಲ ಬಾಯ್ ಕೂಡ ಮಾಡ್ತಿದ್ದ. ಅದು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಡ್ಯಾನ್ಸ್ ಮಾಡ್ತಿದ್ದ, ಅದೇ ವಿಡಿಯೋ ಮಾಡಿದೆ. ಇಲ್ಲಿ ನೋಡಿ ಅವ್ರ ಮಾಮನೂ ಮಾಡ್ತಿದ್ದಾನೆ. ಆ್ಯಂಡ್ ನನ್ನ ಕೈ ಹಿಡ್ಕೊಂಡು ಕೂಡ ನೀನು ಮಾಡು ಅಂತ ಹೇಳಿ ನನ್ನ ಕೈ ತಗೊಂಡು ನನ್ನ ಮಗ ಮಾಡಿಸ್ತಾ ಇದ್ದಾನೆ. ಅವನಿಗೆ ಮ್ಯೂಸಿಕ್ ಕಾರಲ್ಲಾಗಲಿ ಮನೇಲಾಗಲಿ ಮ್ಯೂಸಿಕ್ ಹಚ್ಬಿಟ್ರೆ ಸಾಕು, ಅವನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿ ವಿಂಡೋಯಿಂದ ಔಟ್ಸೈಡ್ ಅವ್ರು ನೋಡಿ ಅವ್ರಿಗೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದ. ಅಲ್ಲಿ ಆಟೋದಲ್ಲೆಲ್ಲ ನೋಡಿ ಅವನ್ನ ನಗ್ತಾಯಿದ್ರು. ನಾನು HMT ರೂಟ್ಗೆ ಬಂದರೆ ಇವ್ರ ಹತ್ರ ಫಾಲೋದ ತಿಂತೀನಿ. ಬಿಕಾಸ್ ಇವ್ರ ಹತ್ರ ಫಾಲೋದ ತುಂಬ ಟೇಸ್ಟ್ ಆಗಿದೆ. ಆ್ಯಂಡ್ ನೀವು ಆ ಕಡೆಯಿಂದ ಏನಾದರೂ HMTಯಿಂದ ಬರ್ತಿದ್ರೆ ಇವರು ಅಲ್ಲಿ ನಿಂತ್ಕೊಂಡಿರ್ತಾರೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಆ್ಯಂಡ್ ಪ್ರೈಸ್ ಬಂದುಬಿಟ್ಟು 60 ರೂಪೀಸು 70 ರೂಪೀಸ್ ಇದೆ. ಬೇರೆ ಕಡೆ ಎಲ್ಲ 100 ಅಬೋನೇ ಇದೆ. ಇವ್ರ ಹತ್ರ ಪ್ರೈಸು ಚೆನ್ನಾಗಿದೆ ಆ್ಯಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ. ಇದು ನಮ್ಮ ಅಮ್ಮನ ಟ್ರೀಟ್ ಇತ್ತು. ಎಲ್ರಿಗೂ ನಮಗೆ ಫಾಲೋದ ಕೊಡಿಸಿದ್ರು. ಫಾಲೋದ ಎಲ್ಲ ತಿಂದ್ಬಿಟ್ಟು ಮನೆಗೆ ಹೋದ ತಕ್ಷಣ ಏನು ಮಾಡೋದಂತಲೇ ಅರ್ಥ ಆಗ್ತಿಲ್ಲ. ಅದಕ್ಕೆ ಅಮ್ಮ ಅಂದರು ಇಲ್ಲೇ ಏನಾದರೂ ತಿನ್ಕೊಳ್ಳಿ ಅಂದರೆ. ನಾವು ಫಾಲೋದ ಪಾನಿಪುರಿ ತಿಂದ್ಕೊಂಡು ಇವಾಗ ಮನೆಗೆ ಬಂದ್ವಿ. ನೋಡಿ ನಾನು ನಿಮಗೆ ಇವಾಗ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು ನಿಮಗೆ ತೋರಿಸ್ತೀನಿ ಇವಾಗ.
ಸೊ ಏನಪ್ಪ ಇವರೆಲ್ಲ ಬ್ಲ್ಯಾಕೇ ತೊಗೊಂಡಿದ್ದಾರೆ ಅನಿಸ್ಬೋದು ನಿಮಗೆ. ನಮಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಕಲರು, ಸೊ ಎಲ್ಲ ಬ್ಲ್ಯಾಕೇ ತೊಗೊಂಡಿದ್ದೀನಿ. ಇದು ಮಾತ್ರ ಲೈಟ್ ಪಿಂಕಾಗಿ ತೊಗೊಂಡಿದ್ದೀನಿ, ಬಿಕಾಸ್ ಇದೂ ನನಗೆ ಬೇರೆ ಕಲರ್ ಬೇಕಾಗಿತ್ತು, ಬಟ್ ಅಲ್ಲಿ ಅವೈಲೇಬಲ್ ಇರಲಿಲ್ಲ. ಸೊ ಅದು 50% ಆಫ್ ಇತ್ತು, ಒಂದೊಂದರಲ್ಲಿತ್ತು ಒಂದೊಂದರಲ್ಲಿ ಇರಲಿಲ್ಲ. ಸೊ ಇದು ನನ್ನ ಮಗಳಿಗೋಸ್ಕರ ತೊಗೊಂಡಿದ್ದೀನಿ. ಎಷ್ಟು ಕ್ಯೂಟಾಗಿದೆ ಅಲ್ಲ, ಸೊ ಅವಳಿಗೋಸ್ಕರ ತೊಗೊಂಡಿದ್ದೀನಿ. ಸೊ ಎಲ್ಲನೂ ತುಂಬ ಚೆನ್ನಾಗಿತ್ತು ಅಲ್ಲಿ. ಆ್ಯಂಡ್ ಡಿಸೈನು ಕ್ವಾಲಿಟಿ ಎಲ್ಲನೂ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಸೈಜ್ ಇಶ್ಯೂ ಆಯಿತು, ಬಿಕಾಸ್ ನಮ್ಮ ಸೈಜು ಸ್ವಲ್ಪ ದೊಡ್ಡದು, ನಮ್ಗೆ ದೊಡ್ಡದಾಗೆ ಬೇಕು. ಸೊ ಇದೊಂದು ಸ್ಯಾಂಡಲ್ ತೊಗೊಂಡಿದ್ದೀನಿ, ಇದು ಕೂಡ ಬ್ಲ್ಯಾಕೇ ಇರೋದು. ಆ್ಯಂಡ್ ಇದಕ್ಕೆ ಸ್ಟೋನ್ ಬರುತ್ತೆ. ತುಂಬ ಚೆನ್ನಾಗಿತ್ತು, ಸಿಂಪಲ್ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗೂ ಕಾಣಿಸ್ತಿತ್ತು. ನೀವು ಯಾವುದ್ರಲ್ಲೂ ವೇರ್ ಮಾಡಿದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಮಂತ್ ನನ್ನ ಮಗಳದು ಬರ್ಡೇ ಇದೆ ಅಂತ ಹೇಳಿದ್ನಲ್ಲ, ಸೊ ಅದು ಕೂಡ ನಾನು ಇನ್ನೂ ತುಂಬ ಶಾಪಿಂಗ್ ಮಾಡೋದಿದೆ. ಆ್ಯಂಡ್ ಇವಾಗ ಬರೀ ಫುಡ್ವೇರ್ ಶಾಪಿಂಗ್ ಆಗಿದೆ, ಇನ್ನು ಡ್ರೆಸ್ಸಿಂಗ್ ಅವಳಿಗೋಸ್ಕರ ಏನಾದರೂ ಗಿಫ್ಟ್ ತೊಗೋಬೇಕು. ಸೊ ಅದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಟೇಕ್ ಕೇರ್.